ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಇದರಿಂದ ಪಂಚಾಂಗ ವಿಶೇಷ. ಇದನ್ನ ಶ್ರೀ ಪರಾಭವನಾಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಮಲಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಚೌತಿ ದಿನ. ಇವತ್ತು 20ನೇ ತಾರೀಕು ಅದೇ ತಿಂಗಳು 2026 ಇಸ್ವಿ. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಬುಧವಾರ, ತಿಥಿ ಬಂದು ಚೌತಿ, ಹಗಲು 4 ಗಂಟೆ 11 ನಿಮಿಷದವರೆಗೂ, ನಕ್ಷತ್ರ ಬಂದು ಆರಿದ್ರ ನಕ್ಷತ್ರ, ಹಗಲು 11 ಗಂಟೆ 2 ನಿಮಿಷದವರೆಗೂ, ಯೋಗ ಬಂದು ಶೂಲ, ಕರ್ಣ ಬಂದು ಭದ್ರ. ಇನ್ನು ರಾಹುಕಾಲ ಬಂದು 12ರಿಂದ 1:30, ಗುಳಿಕ ಕಾಲ 10ರಿಂದ 12, 10:30ರಿಂದ 12, ಅರ್ಧ ಪ್ರಹರಿ ಬಂದು 6ರಿಂದ 7:30. ಅದೇ ರೀತಿಯಲ್ಲಿ ಯಮಗಂಟೆ ಕಾಲ 7:30ರಿಂದ 9. ಅದೇ ರೀತಿ ಅಮೃತ ಗಡಿಗಳಿಗೂ ಸಹ 7:30ರಿಂದ 9 ಬರ್ತಕ್ಕಂಥದ್ದು ಆತ್ಮೀಯ ದಿನ. ಇದರದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕಾರ್ಯ ಸಫಲತೆ, ಯಾವ್ದಾರು ಹಿಡಿದಿದ್ರೆ ಕಾರ್ಯ ಅದರಲ್ಲಿ ಸಫಲತೆ ಆಗ್ತದೆ. ನೂತನ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಆಸಕ್ತಿ ಹುಡ್ತಕ್ಕಂಥದ್ದು. ಈ ಕಿವಿ ಫ್ರೂಟ್ಸು, ಡ್ರ್ಯಾಗನ್ ಫ್ರೂಟ್ಸು, ಸಪೋಟ, ದಾಳಿಂಬೆ, ಅನಾನಸು ಬೆಳೆಗಾರರಿಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥ, ಯಾಕಂದರೆ ಬೆಲೆಗಳಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು. ಹುಷಾರಾಗಿರಿ ಮಾರ್ಕೆಟ್ಗೆ ಹೋಗೋಕೆ ಮೊದಲು. ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ಗಣಪತಿ ಪಂಚರತ್ನವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಕಾರ್ಯ ವಿಘ್ನ, ಧನಲಾಭ, ಉನ್ನತ ಶಿಕ್ಷಣ ಪಡಿತಕ್ಕಂಥವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ. ಭತ್ತ, ಕಬ್ಬು, ರಾಗಿ, ನೆಲಗಡಲೆ ಬೆಳೀತಕ್ಕಂಥವ್ರಿಗೆ ಈಗ ವ್ಯವಸಾಯದಲ್ಲಿ ಈಗ ಅವ್ರು ತಯಾರಿ ಮಾಡ್ಕೊಳ್ತಕ್ಕಂಥದ್ದು. ಯಾಕಂದರೆ ಇವಾಗೆಲ್ಲ ನೆಲಗಡಲೆ ಅಂಥದ್ದೆಲ್ಲ ಬಿತ್ತನೆ ಮಾಡ್ತಾರೆ. ಬಿತ್ತನೆ ಮಾಡ್ತಕ್ಕಂಥವ್ರಿಗೆಲ್ಲ ಒಳ್ಳೆ ಕಾರ್ಯಸೂಚಿ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಕೃಷಿ ಸಲಕರಣೆಗಳು, ಗೊಬ್ಬರಗಳು ಮತ್ತು ಬಿತ್ತನೆ ಬೀಜಗಳಿಗೆ ಒಳ್ಳೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು. ನೀವು ಗಣಪತಿಯ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಮಿಥುನ ರಾಶಿಗೆ ಬಂದಾಗ ಉತ್ತಮ ಆರೋಗ್ಯ, ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತಕ್ಕಂಥದ್ದು. ನೆಮ್ಮದಿಯ ಜೀವನ. ಹುಣಸೆ ಹಣ್ಣು ಬೆಲ್ಲ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾದ ದಿನ. ಪೂಜಾ ದ್ರವ್ಯಗಳು, ಹೋಮ ದ್ರವ್ಯ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನಾರಾಯಣ ಸೂಕ್ತವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೀಲಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲದೆ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯಗಳಲ್ಲಿ ಮಿಶ್ರಫಲ, ಅಂದರೆ ಅಲ್ಲಿ ಆದಂಗೂ ಇಲ್ಲ, ಇಲ್ಲಿ ಹೋದಂಗೂ ಇಲ್ಲ, ಕೆಲವು ಸರ್ತಿ ಆಗ್ಬೋದು, ಆಗದೇ ಇರ್ಬೋದು ಅಂತ ಒಂದು ಮಿಶ್ರ ಫಲಗಳಿರ್ತಕ್ಕಂಥದ್ದು. ಹಣಕಾಸಿನ ಕೊರತೆ ಎದುರಿಸಿದ್ರೆ ಇವತ್ತು. ಗೃಹದಲ್ಲಿ ಸೋಕೆ ಯಾವುದೇನೇ ಇದ್ರೂ ಮನೇಲಿ ಸಂತೋಷವಾಗಿರ್ತಕ್ಕಂಥದ್ದು. ಈ ತರಕಾರಿ ಹೂವು ಬೆಳೀತಕ್ಕಂಥ ರೈತರಿಗೆ ಲಾಭದಲ್ಲಿ ಕುಸಿತ ಕಾಣ್ತಕ್ಕಂಥದ್ದು. ಈ ಡ್ರೈ ಫ್ರೂಟ್ಸು, ಕಾಫಿ ಪೌಡರು, ಟೀ ಪೌಡರು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ. ವಿಷ್ಣು ಸಹಸ್ರನಾಮವನ್ನು ಕರ್ಕಾಟಕ ರಾಶಿಯವರು ಪಠಿಸಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ, ಗೊಂದಲಗಳ ನಿವಾರಣೆ, ರಸವಸ್ತುಗಳ ಬೆಲೆ ಏರಿಕೆಯಿಂದ ಜನಗಳಿಗೆ ತೊಂದರೆಯೂ ಆಗ್ತಕ್ಕಂಥದ್ದು. ಆದರೆ ಇದರಿಂದ ರೈತರಿಗೆ ಲಾಭ ಆಗ್ತಕ್ಕಂಥದ್ದು. ರೈತರಿಗೆ ಶುಭಕರವಾಗಿರ್ತಕ್ಕಂಥ ವಿಷಯ ಇದು. ಈ ರಿಟೇಲ್ ಟ್ರೇಡರ್ಸು ಯಾವುದೇ ರಿಟೇಲ್ ಟ್ರೇಡರ್ ಆಗಲಿ ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಕೃಷ್ಣ ಪರಮಾತ್ಮನ ನೆನೆಸ್ಕೊಳ್ಳಿ ನೀವು. 2 ಅದೃಷ್ಟ ಸಂಖ್ಯೆ, ಅಷ್ಟಮಿ ಅದೃಷ್ಟ ಅಷ್ಟಮಿ ಅಂತಕ್ಕಂಥ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಬಂದಾಗ ಕನ್ಯಾ ರಾಶಿಯವರು. ಈ ಕನ್ಯಾ ರಾಶಿಯವ್ರಿಗೆ ಏನಪ್ಪ ಅಂದರೆ ವ್ಯಾಪಾರ, ಯಾಕಂದರೆ ಅವ್ರಿಗೆ 29ನೇ ತಾರೀಕುವರೆಗೂ ಸ್ವಲ್ಪ ಮಿನಿಮಮ್ ಆಗಿ ತೊಂದರೆಗಳೇನಾಗೋದಿಲ್ಲ. ಆದರೂ ಕೆಲವು ನಿಧಾನಗಳಾಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಅಂದರೆ ಮಂದಶೇಷ ಬರ್ತಕ್ಕಂಥದ್ದು, ನಿಧಾನ ಆಗ್ತಕ್ಕಂಥದ್ದು. ಈ ಕಲೆಗಾರರು, ಕುಶಲಕರ್ಮಿಗಳು, ಗುಡಿಕೆಗಾರರು ಇರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಈ ಬುಕ್ಸು, ಸ್ಟೇಷನರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ವಿಷ್ಣು ಸೂಕ್ತವನ್ನು ಪಾರಾಯಣ ಮಾಡಿ. ಮತ್ತು 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಉತ್ತಮ ಆರ್ಥಿಕ ಸ್ಥಿತಿ ನೋಡಿ. ತುಲಾರಾಶಿಯವರಿಗೆ ಲಾಭಕರವಾಗಿರ್ತಕ್ಕಂಥದ್ದು 29ನೇ ತಾರೀಕುವರೆಗೂ. ಹೂಡಿಕೆಗಳಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಲ್ಲಿ ವಿದ್ಯಾ ಪ್ರಗತಿ, ಫಾರಿನಲ್ಲಿ ಇರ್ತಕ್ಕಂಥವ್ರು, ವಿದೇಶಗಳಿರ್ತಕ್ಕಂಥವ್ರಿಂದ ಶುಭ ಸುದ್ದಿ. ಹೈನುಗಾರಿಕೆ, ರೇಷ್ಮೆ ಕೃಷಿ ಕ್ಷೇತ್ರಗಳಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವೇನಪ್ಪ ಅಂದರೆ ಈ ದಿನ ಈ ವ್ಯವಸಾಯ ಸಲಕರಣೆಗಳು, ಪೆಸ್ಟಿಸೈಡ್ಸು, ಮೆನ್ಯೂರ್ಸು ಮಾರ್ತಕ್ಕಂಥವ್ರಿಗೆ ಒಳ್ಳೆ ಬ್ಯುಸಿಯೆಸ್ಟ್ ದಿನ ಆಗಿರ್ತಕ್ಕಂಥದ್ದು. ನಾರಾಯಣ ನಾಮವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ವೃಶ್ಚಿಕ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ, ವೃಥ ತಿರುಗಾಟ, ದೇಹಾಲಸ್ಯ, ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು. ಈ ನೀರಾವರಿ ಮೂಲದ ರೈತರಿಗೆ ಕೃಷಿಯಲ್ಲಿ ಮಂದ ಪ್ರಗತಿ, ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳಾಗೋದಿಲ್ಲ. ತೆಂಗು, ಬಾಳೆ, ಹಲಸಿನ ವ್ಯಾಪಾರಿಗಳಿಗಂತ ಒಳ್ಳೆ ಲಾಭ ಆಗ್ತಕ್ಕಂಥದ್ದು. ನೀವು ಸುದರ್ಶನ ಮಂತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಧನುಸು ರಾಶಿಗೆ ಬಂದಾಗ ಬಂಧುಗಳ ಮಿಲನ, ಕಾರ್ಯ ಸಫಲತೆ,
ಉತ್ತಮ ಹಣಕಾಸಿನ ಒಳಹರಿವು, ಕುರಿ, ಮೇಕೆ, ಕೋಳಿ, ಹಂದಿ ಯಾರು ಬೆಳೆಸ್ತಾರೆ ಅವರಿಗೆಲ್ಲ ರೈತರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ದಲ್ಲಾಳಿಗಳಿರ್ತಾರೆ ನೋಡಿ, ಕುರಿ, ಮೇಕೆ, ಕೋಳಿ ಮಾರ್ತಕ್ಕಂಥವ್ರು, ರೈತರಿಂದ ಕೊಂಡ್ಕೊಂಡೋಗಿ ಸಂತೆಗಳಲ್ಲಿ ಮಾರ್ತಕ್ಕಂಥವ್ರು, ಅವರಿಗೆಲ್ಲ ಒಳ್ಳೆಯ ಲಾಭ ಸಿಗ್ತಕ್ಕಂಥದ್ದು. ನೀವು ಗೋಪೂಜೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕಾರ್ಯನಿಧಾನ, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು, ಜೇನು ಸಾಗಣೆ, ರೇಷ್ಮೆ ಕೃಷಿ, ಅಣಬೆ ಕೃಷಿಗಳಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಕ್ಕಂಥದ್ದು. ಯಾಕಂದರೆ ಮಳೆ ಬೀರ್ತಕ್ಕಂಥ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಯ ಆಗ್ತದೆ. ಹುಷಾರಾಗಿ ಅದನ್ನು ಮೇಂಟೈನ್ ಮಾಡ್ಕೋಬೇಕು ನೀವು. ಯಾರೋ ರೇಷ್ಮೆ ಬೆಳೆಗಾರರು, ಜೇನು ಸಾಕಣೆಗಾರರು, ಅಣಬೆ ಕೃಷಿಕರು, ಈ ಬಿಲ್ಡಿಂಗ್ ಮೆಟೀರಿಯಲ್ಸ್ ಯಾರು ಮಾಡ್ತಾರೆ ಅವರಿಗೆ ಉತ್ತಮವಾದ ಲಾಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದೃಷ್ಟಿ, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಕುಂಭರಾಶಿಗೆ ಬಂದಾಗ ಕಾರ್ಯಪ್ರಗತಿ, ಉತ್ತಮವಾಗಿರ್ತಕ್ಕಂಥ ಲಾಭ, ಬಂಧುಗಳ ಮಿಲನದಿಂದ ಶುಭ. ಅದೇ ರೀತಿಯಾಗಿ ಹೈನುಗಾರಿಕೆಯಲ್ಲಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರು ಒಣ ಬೇಸಾಯ ಮಾಡ್ತಾರೆ ರೈತರು, ಮಳೆ ಆಧಾರಿತ ಬೇಸಾಯ, ಅವರಿಗೆಲ್ಲ ಕಾರ್ಯಪ್ರಗತಿ ಇರತಕ್ಕಂಥದ್ದು. ಇವತ್ತು ಎಲೆಕ್ಟ್ರಿಕಲ್ ಮೆಟೀರಿಯಲ್ಸ್ಗೆ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಿಮ್ಮ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಮುಂದಿನ ಅದೃಷ್ಟ ಬಣ್ಣ. ಆದಮೇಲೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಣೆ, ಕಾರ್ಯಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ. ತರಕಾರಿ, ಹೂವು, ಹಣ್ಣು ಬೆಳೆದಿರ್ತಕ್ಕಂಥವ್ರಿಗೆ ಈ ಒಂದು ಮಾರ್ಕೆಟಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಯದಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು. ಈ ಬಿತ್ತನೆ ಬೀಜ ಮಾರ್ತಕ್ಕಂಥವ್ರು, ಈ ರಸಗೊಬ್ಬರಗಳು ಮಾರ್ತಕ್ಕಂಥವ್ರು, ಈ ಬೇರೆ ಬೇರೆ ರೀತಿಯ ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥದ್ದು. ಯಾಕಂದರೆ ಮಳೆ ಸಣ್ಣದಾಗಿ ಬಿದ್ದಿರೋದ್ರಿಂದ ರೈತರೆಲ್ಲ ಇವಾಗ ಅಂಗಡಿಗಳ ಕಡೆಗೆ ತಿರುಗಿರ್ತಕ್ಕಂಥದ್ದು. ನೀವು ಗುರುನಾಮಸ್ಮರಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ದೃಷ್ಟಿ, ಹಸಿರು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳವರ ದಿನಭವಿಷ್ಯ ಆಗಿರ್ತಕ್ಕಂಥ. ಆದ್ಮೇಲೆ ತಮಗೆಲ್ಲರಿಗೂ ಶ್ರೀ ಮಹಾವಿಷ್ಣುವಿನ ಇದಯದಿಂದ ಈ ದಿನದ ಕಾರ್ಯಕ್ರಮಗಳು ಚೆನ್ನಾಗಿ ನೆರವೇರಲಿ ಅಂತೇಳಿ ಆ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದರೆ, ಅದಲ್ಲದೆ ನಿಮ್ಮ ಸ್ನೇಹಿತರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮಲ್ಲಿರ್ತಕ್ಕಂಥ ವಿಷಯಗಳನ್ನ ಲೈಕ್ ಮಾಡಿ, ಒಳ್ಳೊಳ್ಳೆ ವಿಷಯಗಳನ್ನು ನೀವು ಶೇರ್ ಮಾಡಿ, ಹಾಗೂ ನಿಮಗೆ ಬರ್ತಕ್ಕಂಥ ಅನುಮಾನಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.